ನೋಡುವಾಗ ನಮ್ಮ ಹಿತವನ್ನ ಪರಲೋಕ ತಂದೆ ನೋಡುವವನಾಗಿದ್ದಾನೆ. ನಮ್ಮ ಕುಟುಂಬದ ಹಿತವನ್ನು ನೋಡುವ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ಸ್ವಾರ್ಥ ಬಿಟ್ಟು ಸುವಾರ್ತೆ ನಮಗೆ ಬರಲಿ. ಆಮೇಲೆ ಪಕ್ಕದಲ್ಲಿ ಇರುವವರಿಗೆ ಹೇಳ್ರಿ, ಸ್ವಾರ್ಥ ಬಿಡಕ ಅಣ್ಣ, ಸ್ವಾರ್ಥ ಬಿಡು, ಸುವಾರ್ತೆ ಸಾರು. ಸ್ವಾರ್ಥ ಬಿಡು, ಸುವಾರ್ತೆ ಸಾರು. ಆಗ ನಿನಗೆ ಕ್ಷೇಮ ಬೇಗನೆ ಬರುತ್ತದೆ. ಹಲ್ಲೆಲೂಯ. ಸುವಾರ್ತೆ ಸಾರದೇ ಇರುವಂತ ವ್ಯಕ್ತಿಗಳಲ್ಲಿ ದೇವರ ಕಾರ್ಯ ಕಾಣಕ್ಕೆ ಅಪರೂಪ ಕಾಣದು. ಸುವಾರ್ತೆ ಸಾರುವವರ ಜೀವಿತದಲ್ಲಿ ದೇವರ ಅದ್ಭುತವಾದ ಕಾರ್ಯ ಮಾಡ್ತಾರೆ. ರೋಮಪುರದವರು 10ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ಕೊನೆಯಲ್ಲಿ ನಾವು ಓದು ನೋಡುವುದಾದ್ರೆ, ಸುವಾರ್ತೆ ಸಾರುವವರ ಪಾದ ಎಷ್ಟೋ ಅಂದವಾಗಿದೆ. ಎಂಥ ಒಂದು ಮಾತು! ಸುವಾರ್ತೆ ಸಾರುವವರ ಪಾದ ಎಷ್ಟೋ ಅಂದವನು. ಮುಖ